ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವ್ಯಕ್ತಿಗಳನ್ನು ಗುರುತಿಸಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಕ್ಕೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ. ಅದಕ್ಕಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ಕಾರ್ಯಕ್ರಮಗಳಿಂದ 2 ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ. ಇವತ್ತು ಪ್ರಶಸ್ತಿ ಪಡೆದವರಲ್ಲಿ ಭಾಳ ಹುರುಪು ಜಾಸ್ತಿ ಆಗ್ಬೋದು, ಇನ್ನೂ ಒಳ್ಳೆಯ ಕೆಲಸ ಮಾಡಿದರೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ನಮಗೆ ಬರಬಹುದು ಅನ್ನೋ ವಿಚಾರದಲ್ಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದವರಲ್ಲಿ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡಿದ್ದವರಲ್ಲಿ ಕೂಡ ಹೆಚ್ಚಿನ ಹುರುಪು ಬರಬಹುದು. ನಾವು ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸಿ ನಮಗೂ ಪ್ರಶಸ್ತಿ ಕೊಡ್ಬೋದು ಅನ್ನೋ ಒಂದು ಆಸೆ ಅವರಲ್ಲೂ ಕೂಡ ಬರ್ಬೋದು. ಇದರಿಂದ ಸಮಾಜದಲ್ಲಿ ಒಂದು ರೀತಿಯ ಬದಲಾವಣೆ ಬರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನಿವತ್ತು ನೆಹರು ಯುವ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಈ ಕಾರ್ಯಕ್ರಮ ಸಾಮಾಜಿಕ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವಾಗಿತ್ತು. ಇದರಲ್ಲಿ ನನಗೆ ಭಾರತ ಸೇವಾ ರತ್ನ ಇದನ್ನು ಪುರಸ್ಕಾರದಿಂದ ಸನ್ಮಾನಿಸಿದ್ದಾರೆ. ಇದು ನನಗೆ ತುಂಬ ಸಂತೋಷವನ್ನು ತಂದಿದೆ. ನಾನು ನನ್ನ ಯೌವನದಿಂದ ಈ ವಯಸ್ಸಿಗೆ ಬಂದ ಕಾರ್ಯಗಳಿಗೊಂದು ಪ್ರೋತ್ಸಾಹ ಸಿಕ್ಕಿದಾಗೆ ಆಗಿದೆ. ಅದೇ ಅಲ್ಲದೆ ಈಗಿನ ಈ ಪ್ರಶಸ್ತಿಗಳಲ್ಲಿ ಇದು ನನಗೆ ತುಂಬ ಎಲ್ಲ ಸಂತೋಷವನ್ನು ತಂದಿದೆ. ನನಗೆ ತುಂಬ ಸಂತೋಷ ಆಗಿದೆ. ಅವರಿಂದ ನಾನು ಪುರಸ್ಕಾರ ಪಡೆದಿದ್ದೇನೆ. ಮತ್ತು ಅವರು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಂದ ನನಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದಕ್ಕಿಂತ ದೊಡ್ಡ ಸಂದೇಶ ಯಾವುದು ನನ್ನ ಬಗ್ಗೆ ಇರಲಿಕ್ಕಿಲ್ಲ. ಅವರ ಕೈಯಿಂದ, ಅವರ 2 ಮಾತುಗಳಿಂದ ನನ್ನ ಮನಸ್ಸು ಪುಳಿಕಿತವಾಗಿದೆ. ಮತ್ತು ನಾನು ಅವರಿಗೂ ಕೂಡ ದೇವರು ದೀರ್ಘ ಆಯುಷ್ಯನ್ನು ಕೊಡಲಿ ಮತ್ತು ನನ್ನ ಕೆಲಸ ಕೂಡ, ಸಮಾಜ ಸೇವೆಯ ಕೆಲಸ ಕೂಡ ಇದೇ ರೀತಿ ನಡೀತಾ ಇರಲಿ ಅಂತ ನಾನು ದೇವರಲ್ಲಿ ಬೇಡುತ್ತೇನೆ. ನಾನು ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡುತ್ತೇನೆ ಅಂದರೆ, ಈ ಸಮಾಜ ಸೇವೆ ಒಂದು ಹುದ್ದೆ ಅಲ್ಲ. ಇದು ಸಮಾಜ ಸೇವೆ ಎಂದರೆ ಇದು ನಮ್ಮೊಳಗಿಂದ ಹುಟ್ಟುಕೊಳ್ಳುವ ಒಂದು ವ್ಯವಸ್ಥೆ. ಬಡವರನ್ನು ನೋಡ್ತೇವೆ, ಮಕ್ಕಳನ್ನು ನೋಡ್ತೇವೆ. ಆಗ ನಾವು ಅವರನ್ನು ಆ ಪರಿಸ್ಥಿತಿಯಿಂದ ಮೇಲೆ ತರಬೇಕು. ಆದಷ್ಟು
ಹೇಳ್ತಾರಲ್ಲ, ಹೂ ಇಲ್ಲಾದರೆ ಹೂವಿದ ಹೆಸರು ಹೇಳ್ತಾರೆ. ಆ ರೀತಿ ನಾನು ಮಾಡ್ಕೊಂಡು ಬರಬೇಕು. ನಾನು ದೊಡ್ಡ ಒಂದು ಸಮಾಜ ಸೇವಕ ಅಲ್ಲ. ನನ್ನಿಂದ ನನ್ನ ಯೌವನದಿಂದ ನಾನು ನಿರಂತರವಾಗಿ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಇದು ನನಗೆ ಸಂತೋಷವನ್ನು ತಂದಿದೆ. ನನ್ನ ಇಡೀ ಫ್ಯಾಮ್ಲಿಗೆ, ನನ್ನ ಇಡೀ ಕುಟುಂಬಕ್ಕೆ ಸಂತೋಷವನ್ನು ತಂದಿದೆ. ಸರಿ, ನಾನು ಇದಕ್ಕೆ ಒಪ್ಪಿಕೊಳ್ತೇನೆ. ಈ ಪ್ರಶಸ್ತಿ ಸಿಕ್ಕಿದ ನಂತರ ನಮ್ಮ ಒಂದು ಕೆಲಸ ತುಂಬ ಮಾಡಬೇಕಾಗ್ತದೆ. ಕೆಲಸ ಅಂದರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಬರ್ತದೆ. ಬೇರೆಯವರನ್ನು ಕೂಡ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ಅವರು ಕೂಡ ಹಣವಂತರಿರಲಿ, ಸ್ಥಿತಿವಂತರಿರಲಿ, ಅವರು ಕೂಡ ಈ ಬಡವರನ್ನು, ಈ ಡಿಸೆಬಿಲಿಟಿ ಉಂಟಲ್ವ, ಅದು ನನಗೆ ತುಂಬ ಸತಾಯಿಸ್ತಾ ಇದೆ. ನೋಡಿದಾಗ ಮಕ್ಕಳಲ್ಲೂ ಎಷ್ಟೋ ಹೆಣ್ಮಕ್ಳು ಮನೆಯಲ್ಲಿದ್ದಾವೆ, ಎಷ್ಟೋ ಹೆಣ್ಮಕ್ಳು ಬೆಳೆದಿದ್ದಾವೆ, ಮದುವೆ ವಯಸ್ಸಿಗೆ ಬಂದಿದ್ದಾವೆ, ಎಷ್ಟೋ ಗಂಡು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಅವರ ಒಂದು ನನ್ನ ತಲೆಯಲ್ಲಿದೆ, ಅವರಿಗೋಸ್ಕರ ಏನಾದರೂ ಮಾಡಬೇಕಂತ ನಾನು ತುಂಬ ಒಂದು ಆಲೋಚನೆಯಲ್ಲಿದ್ದೇನೆ. ದೇವರು ಅದರಲ್ಲಿ ನನಗೊಂದು ಅದರಲ್ಲಿ ಒಂದು ನನಗೆ ನನ್ನ ಪ್ರಯತ್ನದಲ್ಲಿ ಒಂದು ಕಾಮಯಾಬಿ ಕೊಡಬೇಕಂತ ನಾನು ದೇವರಲ್ಲಿ ಆಶಿಸುತ್ತೇನೆ. ನೋಡಿ, ನಾನು ಈಗ 66 ವಯಸ್ಸಿನ ಯೌವನದಲ್ಲಿದ್ದೇನೆ. ಯಾಕಂದರೆ ನಾನು ಮಾಡಿದ್ದ ಉದ್ಯೋಗವೇ ಅದು, ಹೆಲ್ತ್ ಸೇಫ್ಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದರದ್ದು. ಅದರಿಂದಾಗಿ ನನ್ನ ಆರೋಗ್ಯವನ್ನು ನಾನು ಮೊದಲು ಒಳ್ಳೆದಿಟ್ಕೊಳ್ಬೇಕು, ಮತ್ತು ನನ್ನದು ಟೀಮಿದು ಆರೋಗ್ಯ ಒಳ್ಳೆದಿರಬೇಕು. ಅದರಿಂದಾಗಿ ನಾನು ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತೇನೆ ಅಂದರೆ, ಎಲ್ಲರೂ ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ತದನಂತರ ನಾವು ಹೇಳ್ತಾರಲ್ಲ, ವಿಮಾನ ಈಗ ಏನಾದರೂ ಆಕ್ಸಿಜನ್ ಕಡಿಮೆ ಆದರೆ ಹೇಳ್ತಾರೆ, ಮೊದಲು ಮಾಸ್ಕನ್ನು ನೀವು ಇಟ್ಟುಕೊಳ್ಳಿ, ನಂತರ ನಿಮ್ಮ ಹತ್ತಿರದವರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇದು ಕೂಡ ಅದೇ ರೀತಿ ನಮ್ಮ ಸ್ಥಿತಿಯನ್ನು ನಾವು ಒಳ್ಳೆದಿಟ್ಟುಕೊಂಡು ಮತ್ತೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ನಮಗೆ ಅಲ್ಲಾಹು ನಮಗೆ ದೇವರು ಸಹಾಯ ಮಾಡ್ತಾನೆ, ನನಗೆ ನಂಬಿಕೆ ಇದೆ. ನನ್ನ ಡೈಲಿ ರೂಟೀನ್ ಅಂದರೆ ನಾನು ಯೋಗ ಕೂಡ ಮಾಡುತ್ತೇನೆ ಮತ್ತು ನಡಿತೇನೆ. ನಾನು ಕೃಷ್ಣ ಜನ್ಮಭೂಮಿಯಲ್ಲಿ ಹುಟ್ಟಿದ್ದೇನೆ. ನಾನು 1.5 ಕಿಲೋಮೀಟರ್ 1.25 ಗಂಟೆ ನಡೆಯುತ್ತೇನೆ. ನಾನು ಸರಿಸಮಾನ 1 ಕಾಲು ನಡೀತೇನೆ. ವಾರದಲ್ಲಿ 3 ಸಲ ನಡೆಯುತ್ತೇನೆ. ಮತ್ತು ಮನೆಯಲ್ಲಿ ಕೂಡ ನನ್ನ ಹತ್ರ ಟ್ರೇಡ್ ಮಿಲ್ ಇದೆ. ಈ ಮಳೆಗಾಲದಲ್ಲಿ ನಾನು ಅದರಲ್ಲಿ ನಡೀತೇನೆ ಮತ್ತು ಮಿತವಾಗಿ ಆಹಾರವನ್ನು ಸೇವಿಸ್ತೇನೆ. ಮತ್ತು ಮನಸ್ಸನ್ನು ನಾನು ನನ್ನ ಕಂಟ್ರೋಲ್ ಇಟ್ಟುಕೊಂಡಿದ್ದೇನೆ. ಬೇಡ ಆದದ್ದು ನಾನು ತಿನ್ನುವುದಿಲ್ಲ. ಮತ್ತು ಬೇರೆಯವರಿಗೆ ಕೂಡ ಹೇಳ್ತಾ ಇರ್ತೇನೆ, ನಾನು ಕೆಟ್ಟ ಗುಣಗಳನ್ನು ದೂರ ಇಡಿ ಮತ್ತು ಒಳ್ಳೆಯ ಗುಣವನ್ನು ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬವನ್ನು ಕಾಪಾಡ್ತದೆ. ನೀವು ಆರೋಗ್ಯವಂತಾಗಿದ್ದರೆ ನಿಮ್ಮ ಕುಟುಂಬಕ್ಕೆ ನೀವು ನಿರಂತರವಾಗಿ ಮತ್ತು ನೆರೆಹೊರೆಯವರಾಗಲಿ ಸಹಾಯ ಮಾಡುತ್ತದೆ. ಅದೇ ರೀತಿ ಇದನ್ನು ಕಂಡು ನನ್ನ ಹುಟ್ಟಿದ ಊರಲ್ಲಿ ಒಂದು ಆಂಬ್ಯುಲೆನ್ಸನ್ನು ನಾನು ಆಂಬ್ಯುಲೆನ್ಸನ್ನು ನಾನು ಕೊಟ್ಟಿದ್ದೇನೆ. ಯಾಕಂದರೆ ಈ ಎಮರ್ಜೆನ್ಸಿಯಲ್ಲಿ ಅವರಿಗೆ ಸಹಾಯ ಆಗಲಿ ಅಂತ ನನ್ನ ಕಡೆಯಿಂದ ನಾನು ಕೊಟ್ಟಿದ್ದೇನೆ.